ರೀಸೆಂಟ್ ಆಗಿ ಇಟಲಿನಲ್ಲಿರುವಂತಹ ನೌಕಾ ಪುರಾತತ್ವಜ್ಞರು ಅಂದ್ರೆ ಆರ್ಕಿಯಾಲಜಿಸ್ಟ್ಗಳು ಅವರು ಇಟಲಿಯ ನೇಪಾಲ್ ಕಡಲ ತೀರದ ಬಾಯೆ ಸಿಟಿಯ ಅಂಡರ್ ವಾಟರ್ ಆರ್ಕಿಯಾಲಜಿಕಲ್ ಪಾರ್ಕ್ ನಲ್ಲಿ ಒಂದು ಸ್ನಾನಗೃಹನ ಪತ್ತೆ ಹಚ್ಚಿದ್ದಾರೆ. ಈ ಸ್ನಾನಗೃಹ ಸಿಸೆರೋ ಅನ್ನೋ ರೋಮನ್ ರಾಜಕಾರಣಿ ತನ್ನ ವಿಲ್ಲೆನಲ್ಲಿ ತುಂಬಾ ಅದ್ಭುತವಾಗಿ ಕಟ್ಟಿದ್ನಂತೆ. ಇದು ಸಾಮಾನ್ಯವಾದ ಸ್ನಾನಗೃಹ ಅಲ್ಲ. ಆದ್ರೆ ನಿಮ್ಗೊಂದು ಅನುಮಾನ ಬಂದಿರ್ಬೋದು, ಈ ಸಮುದ್ರದ ಒಳಗಡೆ ಇರುವಂತಹ ಸ್ನಾನಗೃಹ ಇದನ್ನ ಯಾವ ತರ ಕಟ್ಟಿರ್ಬೋದು, ಇದು ಕಟ್ಟಿ ಹಾಕಿದ್ಮೇಲೆ ಇದನ್ನ ಯಾವ ತರ ಬಳಸ್ತಿರ್ಬೋದು ಅನ್ನೋ ಒಂದು ಕುತೂಹಲ ಬಂದಿರ್ಬೋದು ಅಲ್ವಾ ನಿಮ್ಗೆ. ಇಟಲಿಯ ಈ ಬಾಯೆ ಸಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ 2000 ವರ್ಷದ ಹಿಂದೆ ಆ ರೋಮನ್ ಸಾಮ್ರಾಜ್ಯರ ಕಾಲದಲ್ಲಿ ಯಾರ್ಯಾರು ಇಲ್ಲಿ ಮನೆ ಕಟ್ತಾ ಇದ್ರು ಅವರು ಪ್ರಭಾವಿಶಾಲಿಗಳಾಗಿದ್ರು, ಸಾಮ್ರಾಟರಾಗಿದ್ರು, ರಾಜಕಾರಣಿಗಳಾಗಿದ್ರು. ಇವರಲ್ಲಿ ಒಂದಂತ ಸಿಸೆರೋ ಈತನು ಕೂಡ ಅಲ್ಲೇ ತನ್ನ ವಿಲ್ಲಾನ ಕಟ್ಟಿದ. ಆ ವಿಲ್ಲಾದಲ್ಲಿ ಒಂದು ಸ್ನಾನಗೃಹನ ಕೂಡ ಕಟ್ಟಿದ್ದ. ಇದು 7ನೇ ಶತಮಾನದಲ್ಲಿ ಏನಾಗಿದೆ, ಸಮುದ್ರದಲ್ಲಿ ಜ್ವಾಲಾಮುಖಿ ಚಟುವಟಿಕೆ ಆಗ್ಬಿಟ್ಟು ಆ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿ ಈ ಸಿಟಿ ಮುಳುಗೋಗಿದೆ. ಇದು ಈಗಿನ ಬಾಯೆ ಅಂಡರ್ ವಾಟರ್ ಆರ್ಕಿಯಾಲಜಿಕಲ್ ಪಾರ್ಕ್ ನಲ್ಲಿ ಈ ಸಿಟಿ ಇದೆ. ಇದು ಸಮುದ್ರ ಮಟ್ಟದಿಂದ 10 ಅಡಿ 3 ಮೀಟರ್ ಕೆಳಗಡೆ ಇದೆ. ಆರ್ಕಿಯಾಲಜಿಸ್ಟ್ಗಳು 2023ರಲ್ಲಿ ಈ ಸ್ನಾನಗೃಹನ ಪತ್ತೆ ಹಚ್ಚಿದ್ದಾರೆ. ಈಗ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಇದನ್ನ 2024ರಲ್ಲಿ ಈ ಜಗತ್ತಿಗೆ ತಿಳಿಸಿದ್ದಾರೆ. ಈ ತರದೊಂದು ರೋಮನ್ ಕಾಲದ್ದು ಒಂದು ಸ್ನಾನಗೃಹ ಪತ್ತೆಯಾಗಿದೆ. ಇದು ಸಮುದ್ರದ ಮಟ್ಟದಿಂದ 3 ಮೀಟರ್ ಅಂದ್ರೆ 10 ಅಡಿ ಕೆಳಗಡೆ ಇದೆ. ಇದು ಈಗಿನ ಬಾಯೆ ಆರ್ಕಿಯಾಲಜಿಕಲ್ ಅಂಡರ್ ವಾಟರ್ ಪಾರ್ಕ್ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಸ್ನಾನಗೃಹಕ್ಕೆ ಲಕೋನಿಯಂ ಅಂತ ಕರೀತಾರಂತೆ. ಇದಕ್ಕೆ ಸೌನಾ ಕೊಠಡಿ ಅಂತ ಕೂಡ ಹೇಳ್ತಾರೆ. ಈ ಒಂದು ಕೊಠಡಿಯಲ್ಲಿ ಅಂದ್ರೆ ಭಿತ್ತಿ ಚಿತ್ರಗಳನ್ನ ಬರ್ದಿದ್ದಾರೆ. ಮತ್ತೆ ಇದರ ಜೊತೆಗೆ ಮೊಸೈಕ್ ಮತ್ತೆ ಮಾರ್ಬಲ್ ಕೂಡ ಮಾಡಿದ್ದಾರೆ. ಇದು ಯಾವ ತರ ಕೆಲಸ ಮಾಡುತ್ತೆ, ರೋಮನ್ರು 2000 ವರ್ಷದ ಹಿಂದೆನೆ ಒಂದು ಹೀಟರ್ ಸಿಸ್ಟಮ್ ಕಂಡುಹಿಡಿದ್ರಂತೆ. ಅದಕ್ಕೆ ಇವರು ಸಸ್ಪೆನ್ಸುರ ಅಂತ ಹೇಳ್ತಾ ಇದ್ರು. ಇದನ್ನ ಯಾವ ತರ ಮಾಡಿದ್ದಾರೆ ಅಂದ್ರೆ ಆ ಒಂದು ಕೊಠಡಿಯಲ್ಲಿ ಪಿಲ್ಲರ್ಗಳ ಸಣ್ಣ ಸಣ್ಣ ಪಿಲ್ಲರ್ಗಳ ತರ ಮಾಡಿದ್ದಾರೆ, ಅಂದ್ರೆ ಕಂಬಗಳು. ಆ ಕಂಬಗಳ ಮುಖಾಂತರ ಇವರು ಹಿತಗಳಿಂದ ಬಿಟ್ರೆ ಆ ಒಂದು ರೂಮ್ ನಲ್ಲಿರುವಂತ ಉಷ್ಣಾಂಶ ಪೂರ್ತಿ ಕಂಟ್ರೋಲ್ ಆಗಿ ಇರೋದು. ಆ ಒಂದು ಉಷ್ಣಾಂಶ ಇರುವಂತಹ ಆ ರೂಮ್ ನಲ್ಲಿ ಈ ರಾಜರು ಹೋಗಿ ಕಾಲ ಕಳೆಯೋರು. ಅವರ ಆರೋಗ್ಯ ಒಂದು ಕಂಟ್ರೋಲ್ ತರ ಇರ್ತಾ ಇತ್ತಂತೆ. ಇದು 2000 ವರ್ಷದ ಹಿಂದೆ ಅವರು ಮಾಡಿರುವಂತ ಒಂದು ಅದ್ಭುತ ಇಂಜಿನಿಯರಿಂಗ್ ಅಂತ ಅವರು ಹೇಳ್ತಾರೆ. ಆ ಒಂದು ಬಾಯೆ ಸಿಟಿ ಸಮುದ್ರದ ಕೆಳಗಡೆ ಈ ಒಂದು ಬರೀ ಸ್ನಾನಗೃಹ ಸಿಕ್ಕಿಲ್ಲ, ಒಂದು ಉದ್ಯಾನವನನೇ ಸಿಕ್ಕಿದೆ, ಒಂದು ಪಾರ್ಕ್ ಸಿಕ್ಕಿದೆ, ಒಂದು ವಿಲೆ ಕಟ್ಟಿದ್ದಾರೆ, ಒಂದು ಅರಮನೆ ತರ ಅವರು ಕಟ್ಟಿರುವಂತ ಎಲ್ಲ ಅವಶೇಷಗಳು ಸಿಕ್ಕಿದಾವೆ. ಇದರಲ್ಲಿ ಅವರು ಆಗಿನ ಕಾಲದಲ್ಲಿ ಆ ಒಂದು ಸ್ನಾನಗೃಹದಲ್ಲಿ ಕಟ್ಟಿದಲ್ವಾ, ಅವರು ಗೋಡೆನಲ್ಲಿ ಬಂದಂತ ಭಿತ್ತಿ ಚಿತ್ರಗಳು, ಈ ಮಾರ್ಬಲ್ಗಳು, ಮೊಸೈಕ್ಗಳು, ಅವು ಇವಾಗಲೂ ಕೂಡ ಅದನ್ನ ತುಂಬಾ ಸೇಫ್ ಆಗಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಂಶೋಧಕರು.